ಇನ್ನು ರಾಜ್ಯ ರಾಜಕಾರಣದಲ್ಲಿ ಮೋದಿ ಸಂಪುಟದ ಚರ್ಚೆ ಶುರುವಾಗಿದೆ. ಮೋದಿ ಸಂಪುಟದಿಂದ ರಾಜ್ಯದ ಇಬ್ಬರು ದಿಗ್ಗಜ ರಾಜಕಾರಣಿಗಳ ಹೆಸರು ಕೈಬಿಡೋ ಸಾಧ್ಯತೆ ಇದೆ. ಇಬ್ಬರು ದಿಗ್ಗಜ ರಾಜಕಾರಣಿ ಶೋಭಾ ಕರಂದ್ಲಾಜೆ ಕೂಡ ಇದ್ದಾರೆ. ಆದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸೋಮಣ್ಣ ನೋಡಿ, ಒಬ್ಬರು ಒಕ್ಕಲಿಗ ಎಂ ಪಿ, ಭಾಳ ಪವರ್ಫುಲ್ ಆಗಿರುವಂಥ ಒಕ್ಕಲಿಗ ಎಂ ಪಿ ಎಚ್ ಡಿ ಕುಮಾರಸ್ವಾಮಿ, ಒಕ್ಕಲಿಗ ಮಂತ್ರಿ. ಯಾಕೆ ವಿ ಸೋಮಣ್ಣ ಲಿಂಗಾಯತ ನಾಯಕ? ಯಾಕೆ ಅಂದರೆ ಒಂದು ಪ್ಲಾನಿಂಗ್ ನಡೀತಾ ಇದೆ. ಕುಮಾರಸ್ವಾಮಿ ಮತ್ತು ಸೋಮಣ್ಣ ಅವರನ್ನು ಅಲ್ಲಿಂದ ಕೈಬಿಟ್ಟು ರಾಜ್ಯಕ್ಕೆ ಕಳಿಸೋದು. ಯಾಕಂದರೆ ಇಲ್ಲಿ ಒಬ್ಬರಿದಾರಲ್ಲ, ಡಿ ಕೆ ಶಿವಕುಮಾರ್ ಬಹಳ ಪ್ರಬಲವಾಗಿ ಮೆರೀತಾ ಇದ್ದಾರೆ, ಅಂದರೆ ಎಲ್ಲರನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅನ್ನುವಂಥದ್ದು ರಾಜಕಾರಣಕ್ಕೆ ಕಳಿಸುವಂಥ ಸಾಧ್ಯತೆ ಇದೆ. ಆಮೇಲೆ ಇಬ್ಬರು ನಾಯಕರು ರಾಜ್ಯಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೆಡ್ಡ ತೋಡುವ ಪ್ಲ್ಯಾನ್ ಮಾಡಲಿದ್ದಾರಂತೆ. ಶೋಭಾ ಕರಂದ್ಲಾಜೆಗೂ ಕೂಡ ಮಂತ್ರಿಗಿರಿ ಕೈತಪ್ಪೋ ಸಾಧ್ಯತೆ ಇದ್ದು, ಯುವಕರಿಗೆ ಮಂತ್ರಿಗಿರಿ ನೀಡಲು ಮೋದಿ ಶಾ ಪ್ಲಾನ್ ಮಾಡಿದ್ದಾರಂತೆ. ಲಿಂಗಾಯತ, ಒಕ್ಕಲಿಗ, ದಲಿತ ಸಮುದಾಯ ಹಾಗೂ ಉತ್ತರ ಕರ್ನಾಟಕ ಕರಾವಳಿಗೆ ಮಣೆ ಹಾಕುವ ನಿರೀಕ್ಷೆ ಇದೆಯಂತೆ. ಯಾಕೆ ಈ ಥರ ಪ್ಲ್ಯಾನ್ ಮಾಡ್ತಾ ಇರ್ಬೋದು? ಈ ಒಂದು ಬೈಟ್ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡ್ತೀನಿ. ಓಕೆ, ಹಾಗಿದ್ರೆ ವೀಕ್ಷಕರೇ, ಭಾಳ ಮುಖ್ಯವಾಗಿ ಹೇಳ್ತೀನಿ, ರಾಜ್ಯ ರಾಜಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಯಾಕೆ ಕಳಿಸ್ತಾ ಇದ್ದಾರೆ, ರಾಜ್ಯ ರಾಜಕಾರಣಕ್ಕೆ ವಾಪಸ್ ಹಾಕ್ತಾರೆ ಕುಮಾರಸ್ವಾಮಿ, ಇದು ಒಂದು ಸುದ್ದಿ. ಇದನ್ನು ನಾಳೆನೇ ನೀವು ಹೌದು ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಇಂಥ ಒಂದು ಪ್ಲಾನಿಂಗ್ ನಡೀತಾ ಇದೆ. ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಒಕ್ಕಲಿಗ ನಾಯಕ, ನಿಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿ ಕಾಂಗ್ರೆಸ್ ಮತ್ತು BJP ಮತ್ತು JDS ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ಈ 11 ಜಿಲ್ಲೆಗಳೇನಿದೆ, ಅಂದರೆ ಈ ಮೈಸೂರು, ಹಳೆ ಮೈಸೂರು ಭಾಗದ 11 ಜಿಲ್ಲೆಗಳು ಬಹಳ ಮುಖ್ಯವಾಗಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರ ಕುಮಾರಸ್ವಾಮಿ? ಯಾಕೆ ವಾಪಸ್ ಆಗೋದು? ನೋಡಿ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಇಳಿಯೋದಿಲ್ಲ ಅನ್ನುವಂಥ ಒಂದು ನಿರೀಕ್ಷೆ BJP ಅವ್ರಿಗಿತ್ತು. ಹಾಗಾಗಿ ಸಿದ್ದರಾಮಯ್ಯ ಇಳಿಯೋದೇ ಇಲ್ಲ, DK ಮತ್ತು ಸಿದ್ದರಾಮಯ್ಯನವರು ಜಗಳ ಆಗುತ್ತೆ ಅನ್ನೋ ಆರಾಮ್ಸೆ ಬಿಟ್ಟು ಹೋದರು. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ವಿಚಾರ ಇದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ ರೀ. ರಾಜಸ್ಥಾನದಲ್ಲಿ ಈ ಹಿಂದೆ, ಮಧ್ಯಪ್ರದೇಶದಲ್ಲಿ ಈ ಹಿಂದೆ ಇಂಥ ಒಡಂಬಡಿಕೆ ಆದರೂ ಕೂಡ ಫಸ್ಟ್ ಟೈಮ್ ಆದಂಥವರು ಅಶೋಕ್ ಗೆಹ್ಲೋಟ್ ಬಿಟ್ಕೊಡ್ಲೇ ಇಲ್ಲ. ಸಚಿನ್ ಪೈಲಟ್ BJPಗೆ ಹೋಗೋ ಚಾನ್ಸ್ ಇತ್ತು, ಆದರೆ ಕೊನೆಗೂ ಉಳಿಸ್ಕೊಂಡ್ರು. ಸಿಂಧಿಯಾ ನನಗೆ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ರು BJPಗೆ. ಕಾಂಗ್ರೆಸ್ನ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮಂತ್ರಿ ಫಸ್ಟ್ ಟೈಮ್ ಮಂತ್ರಿ ಆಗಿಬಿಟ್ಟು ಅರ್ಧ ಕಳೆದ ನಂತರ ಕೊಟ್ಟು ಬಿಡಬೇಕು ಮತ್ತೊಬ್ಬರಿಗೆ ಅನ್ನುವಂಥ ಯಾವುದೇ ದಾಖಲೆಗಳು ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಅಗ್ರಿಮೆಂಟ್ ಆಗಿದ್ರು ಕೂಡ ಆಗಿಲ್ಲ ಇಲ್ಲಿ ತನಕ. ಸಿದ್ದರಾಮಯ್ಯನವರೇ ಮಾಡಿಸ್ಬಿಟ್ರು. ಈಗ ಏನಾಗ್ತಾ ಇದೆ, ಒಂದು ಕಡೆ BJP ಸ್ಟ್ರಾಂಗ್ ಇಲ್ಲ, ಮತ್ತೊಂದು ಕಡೆ ಒಕ್ಕಲಿಗ ವೋಟ್ ಬ್ಯಾಂಕನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ನೋಡಿ ಮಂಡ್ಯಕ್ಕೆ 2 ಮಂತ್ರಿಗಿರಿಯನ್ನು ಕೊಟ್ಟಿದ್ದಾರೆ. 2 ಮಂತ್ರಿಗಿರಿ. ಒಬ್ಬರು ಯಾರು? ಚಲುವರಾಯಸ್ವಾಮಿ, ಮತ್ತೊಬ್ಬರು ಯಾರು? ಮಳವಳ್ಳಿ MLA ನರೇಂದ್ರ ಸ್ವಾಮಿ. ಒಬ್ಬರು ದಲಿತ, ಮತ್ತೊಬ್ಬರು ಒಕ್ಕಲಿಗ. ದಲಿತ ಅಂತ ಯಾಕೆ ಹೇಗೆ ಕೊಟ್ಟರು ಅಂತಂದರೆ, ಅಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯನವರ ಪುತ್ರರನ್ನು ಮಂತ್ರಿ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಮಹದೇವಪ್ಪ ಅವರ ಆ ದಲಿತ ವೋಟ್ ಇದೆಯಲ್ಲ, ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ನರೇಂದ್ರ ಸ್ವಾಮಿ ಕೊಟ್ಟಿದ್ದಾರೆ. ಬನ್ನಿ, ರಾಜ್ಯ ರಾಜಕಾರಣಕ್ಕೆ ಎಚ್ ಡಿ ಕೆ ಯಾಕೆ ವಾಪಸ್ ಆಗ್ತಾರಾ ಕುಮಾರಸ್ವಾಮಿ? ಅದೇ ಕಾರಣಕ್ಕಾಗಿ ಕೇಂದ್ರದ ಮಂತ್ರಿಗಿರಿಯನ್ನು ತೊರೆಯುತ್ತಾರಾ HDK ಅನ್ನುವಂಥ ಪ್ರಶ್ನೆ. CM DKಗೆ ಟಕ್ಕರ್ ಕೊಡುವ ಛಾತಿಯ ಏಕೈಕ ನಾಯಕ, ಅದರಲ್ಲಿ 2 ಮಾತಿಲ್ಲ. DKಯನ್ನು ಎದುರಾಕೊಳ್ಳೋಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಒಬ್ಬ ನಾಯಕ ಇದ್ದಾನೆ, ಅದು JDS ಅಲ್ಲಿ. ಯಾರು? HDK. ರಾಜ್ಯಕ್ಕೆ ಮರಳಲಿದ್ದಾರಂತೆ ಕುಮಾರಸ್ವಾಮಿ. JDSನಲ್ಲಿ ಈ ಥರ ಒಂದು ಕೂಗೆದ್ದಿದೆ. CM DK ಮಣಿಸಲು HDK ರಾಜ್ಯಕ್ಕೆ ಬರ್ತಾರಾ? ರಾಜ್ಯದಲ್ಲಿ ಮತ್ತೆ DKಶಿ HDK ಹೈ ವೋಲ್ಟೇಜ್ ಫೈಟ್ ಆಗತ್ತಾ? ರಾಜ್ಯ ರಾಜಕಾರಣಕ್ಕೆ HD ಕುಮಾರಸ್ವಾಮಿ ಮರಳುವ ಸಾಧ್ಯತೆ ಎಷ್ಟಿದೆ? ಮೋದಿ ಸಂಪುಟದಲ್ಲಿ 2 ವರ್ಷಗಳಿಂದ ಸಚಿವರಾಗಿರೋ HDK ಯಾವುದೇ ಕ್ಷಣದಲ್ಲೂ ಕೂಡ ಕೇಂದ್ರ ಸಚಿವ ಸಂಪುಟ ಪುನರಚನೆಯಾದರೆ ಕುಮಾರಸ್ವಾಮಿ ಹೇಳ್ಬೋದೇನು, ಇಲ್ಲ ನಾನು ರಾಜ್ಯಕ್ಕೆ ಹೋಗ್ತೀನಿ ಅಂತೇಳಿ ಇರ್ಬೋದು ಇಂಗಿತ. ಯಾಕಂದರೆ ನನ್ನೊಮ್ಮೆ ಮುಖ್ಯಮಂತ್ರಿ ಮಾಡಿದ್ದವರು ಹೇಳ್ತಾ ಇದ್ದಾರೆ, ಅಲ್ಲಿ ಕೂತ್ರೆ ಮುಖ್ಯಮಂತ್ರಿ ಆಗೋಕ್ಕಾಗತ್ತಾ? ಆಗಲ್ಲ. ಇದ್ದಂತಹ ಒಕ್ಕಲಿಗ ಬೆಲ್ಟನ್ನು ಆಪೋಷಣ ತಗೊಳ್ತಾ ಇದ್ದಾರೆ DK. ಆಪೋಷಣ. ಬನ್ರಿ ಎಲ್ಲ ಬನ್ನಿ, ನಿಮಗೆಲ್ಲ ಏನು ಮಾಡೋಣ, ಎಲ್ಲ ಪುನರಚನೆ ವೇಳೆ ಮೋದಿ ಸಂಪುಟದಿಂದ ಹೊರಬರ್ತಾರೆ HDK ಆಗಿದ್ದರೆ.
ಪರಿಷತ್ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ದೊಡ್ಡ ಹಿನ್ನಡೆಯಾಗಿತ್ತು. ಮೊನ್ನೆ ನಡೀತಲ್ಲ MLC ಚುನಾವಣೆಯಲ್ಲಿ 11 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು. BJPಯಿಂದಲೂ ಮಾಡಿದ್ರು, JDSಯಿಂದಲೂ ಮಾಡಿದ್ರು. 11 ಶಾಸಕರು ಕ್ರಾಸ್ ವೋಟಿಂಗ್. BJP JDS ನಾಯಕರಿಗೆ ಗಾಳ ಹಾಕ್ತಾ ಇದ್ದಾರೆ DKಶಿ. ಯಾಕೆಂತಂದರೆ ಈಗ 18 ಜನ ಏನು JDS ಅಲ್ಲಿದ್ದಾರೆ, ಗೊತ್ತಾಯ್ತಲ್ಲ ವೀಕ್ಷಕರೇ, 18 ಜನ. ಅವ್ರು ಏನು ಮಾಡೋದು, 11 ಜನನ ಕರೆದುಬಿಟ್ಟೆ ಬಂದರು ಇಲ್ಲ ಅಂತಂದರೆ JDS ಹೊಡೆದೋಗ್ಬಿಡುತ್ತೆ. ಆ 11 ಜನ ಬಂದವರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಆಗೋದಿಲ್ಲ. ಅದು ಮೂರನೇ 2 ಅಂಶ ಆ ಥರ ಬಂದುಬಿಡುತ್ತೆ. ಈಗ 9 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 9 ಜನ ಒಂದು ಪಕ್ಷದಲ್ಲಿದ್ದರೆ ಒಬ್ಬ ಬಂದರೆ ಪಕ್ಷಾಂತರ ನಿಷೇಧ ಆಗುತ್ತೆ. 6 ಜನ ಬಂದರೆ ಅಥವಾ 7 ಜನ ಬಂದರೆ ಪಕ್ಷಾಂತರ ನಿಷೇಧ ಆಗೋದಿಲ್ಲ. 7 ಜನ ಕೂಡ ಪಾರ್ಟಿಗೆ. ನಿಮಗೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಗೊತ್ತಿರ್ಬೋದು ಹೇಗೆ ಉದ್ಧವ್ ಠಾಕ್ರೆ ಪಾರ್ಟಿಯನ್ನು 42 ಜನರನ್ನು ಕರ್ಕೊಂಡು ಹೋಗ್ಬಿಟ್ರು. ಈ ಪಾರ್ಟಿ ಬೇರೆ ಆಯ್ತು, ಆ ಪಾರ್ಟಿ ಬೇರೆ ಆಯಿತು. ಅವರೇನು ನಿಷೇಧಕ್ಕೆ ಒಳಗಾಗಲಿಲ್ಲ. ಹಾಗಾಗಿ ಈ ಥರ ಆದರೆ 18ರಲ್ಲಿ 11 ಜನ ಕರ್ಕೊಂಡ್ಬಿಟ್ರೆ JDS ಇರೋದಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಪಕ್ಷವನ್ನು ಉಳಿಸ್ಕೋಬೇಕು ಅಂತಂದರೆ ರಾಜಕಾರಣಕ್ಕೆ HDK ಮರಳಬೇಕಾಗಿದೆ. ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ದೆನ್ ವಾಟ್ ಅಬೌಟ್ ವಿ ಸೋಮಣ್ಣ ಯಾಕೆ ಅಲ್ಲಿ ಕುಮಾರಸ್ವಾಮಿ ಅವರು ಬಂದರೆ ಒಕ್ಕಲಿಗ ಬೆಲ್ಟ್ ಸ್ಟ್ರಾಂಗ್ ಆಗುತ್ತೆ. ಕಳೆದ ಬಾರಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದು ಯಾವುದು, BJP ಮತ್ತು JDS, ಒಕ್ಕಲಿಗ ಪ್ಲಸ್ ಲಿಂಗಾಯತ. ನೀವು ನೋಡಿ ಈ 11 ಜಿಲ್ಲೆಗಳಿದೆಯಲ್ಲ, ಯಾವುದು ಮೈಸೂರು, ಚಾಮರಾಜನಗರ, ಮಂಡ್ಯ, ತುಮಕೂರು, ಹಾಸನ, ಆ ಸುತ್ತಮುತ್ತ ಬೆಲ್ಟ್, ಹಳೆ ಮೈಸೂರು ಪ್ರಾಂತ್ಯ, ಇಲ್ಲಿ ಒಕ್ಕಲಿಗರು ಜಾಸ್ತಿ. ಉಳಿದ ಎಲ್ಲ ಕಡೆ 21 ಕಡೆ ಉಳಿದ ಕಡೆ ಇದೆಯಲ್ಲ, ಅಲ್ಲಿ ಲಿಂಗಾಯತರು ಜಾಸ್ತಿ. ಇವರಿಬ್ಬರ ನಡುವೆ ಕ್ಲಾಶ್ ಇಲ್ಲ, ಇವರಿಬ್ಬರ ನಡುವೆ ಕ್ಲಾಶ್ ಆಗೋದು. ಯಾಕೆಂದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಕ್ಕಲಿಗರಿದ್ದರೆ ಅಲ್ಲಿ ಲಿಂಗಾಯತರಿದ್ದಾರೆ. ಹಾಗಾಗಿ ಆ ಇಬ್ಬರನ್ನು ಜೊತೆಗೆ ಕರ್ಕೊಂಡ್ಬಂದ ಕಾರಣಕ್ಕಾಗಿ ದೊಡ್ಡ ಲಾಭ ಆಯಿತು. ಕಾಂಗ್ರೆಸ್ನ ಯಾವತ್ತು ಆ್ಯಕ್ಷನ್ ಪ್ಲ್ಯಾನ್ ಏನಿರುತ್ತೆ ಅಂದರೆ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಅದರ ಜೊತೆಗೆ ಈ ಒಕ್ಕಲಿಗ ಓಟ್ ಮತ್ತು ಈ ಲಿಂಗಾಯತ ಓಟ್ ಸಿಕ್ಬಿಟ್ರೆ ಅವರು ಜಯಬೇರಿ. ವೀಕ್ಷಕರು ನೆನಪಿರಲಿ, 2018ರಲ್ಲಿ BJP JDSಗೆ ಬಂದಂಥ ಮತ 20%. 19ರಿಂದ ಅಲ್ಲ 19-20%. 2023ರಲ್ಲಿ ಚುನಾವಣೆ ಆಯ್ತಲ್ಲ, 2023ರಲ್ಲಿ ಚುನಾವಣೆ ಆಯ್ತಲ್ಲ, ಅಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ಲ, ಆ ಸಂದರ್ಭದಲ್ಲಿ JDSನ 6% ವೋಟು, ಅಂದರೆ 19% ಇದ್ದದ್ದು 13% ಇಳಿಯಿತು. 6% ವೋಟ್ ಕಾಂಗ್ರೆಸ್ಗೆ ಬಂದಿತ್ತು. ಯಾಕೆ ಹೇಳಿ? ಯಾಕೆ ಅಂತಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆ ಕಾರಣಕ್ಕಾಗಿ ಈಗ 2.5-3 ವರ್ಷ ಕಳೆದ ನಂತರ DKಗೆ ಪಟ್ಟ ಕಟ್ಟೋದಕ್ಕೆ ಅದೇ ಕಾರಣ. ಆ ಒಕ್ಕಲಿಗ ಓಟ್ ಯಾವುದೇ ಕಾರಣಕ್ಕೆ ದೂರವಾಗಬಾರ್ದು ಅಂತೇಳಿ DK ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಸೋಮಣ್ಣ ಬಂದರೆ ಆ ಒಕ್ಕಲಿಗ ಮತ್ತು ಲಿಂಗಾಯತ, ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಾ? ಅನುಭವಿ ಸೋಮಣ್ಣ, ಅದರಲ್ಲಿ 2 ಮಾತಿಲ್ಲ, ಮಾಡ್ತಾರೆ. ಆಮೇಲೆ BJP ಹೈಕಮಾಂಡ್ ಒಲವಿದೆ ಯಾರ ಮೇಲೆ? ಸೋಮಣ್ಣ ಮೇಲೆ. ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಪಕ್ಷ ಸಂಘಟನೆಗೆ ಸೋಮಣ್ಣ ಸೂಕ್ತ. ನೀವು ಈ ಸೋಮಣ್ಣ ಅಂತವ್ರು ಮಾತ್ರ ಇಲ್ಲಿ ವಿಜಯನಗರದಲ್ಲೂ, ಗೋವಿಂದರಾಜನಗರದಲ್ಲೂ, ಅಲ್ಲಿ ಚಾಮರಾಜನಗರದಲ್ಲೂ ಅಲ್ಲಿ ಹೋಗಿ ನಿಲ್ಲುವಂಥ ಶಕ್ತಿ ಇರುವಂಥದ್ದು. ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ನಾನು ದೇವೇಗೌಡರ ಜೊತೆ ಎಲ್ಲ ಕಡೆ ಸುತ್ತಾಡಿದೆ. ನಿಜ ಕೂಡ, ಸುತ್ತಾಡಿದಂಥ ವ್ಯಕ್ತಿ. ಪಕ್ಷ ಸಂಘಟನೆಗೆ ಸೋಮಣ್ಣ ಸೂಕ್ತ ಎನ್ನುವುದು BJPಯ ವಿಶ್ವಾಸ. ಅದೇ ಕಾರಣಕ್ಕೆ ವಿ ಸೋಮಣ್ಣ ಕೇಂದ್ರ ಸಂಪುಟದಿಂದ ಹೊರಕ್ಕೆ ಬಂದು ರಾಜ್ಯದಲ್ಲಿ ಅಧ್ಯಕ್ಷ ಆಗ್ತಾರಾ? ಆದರೆ ಅಷ್ಟು ಈಸಿನಾ? ಯಡಿಯೂರಪ್ಪನವರು ಇರೋ ತನಕ ಅಷ್ಟು ಈಸಿನಾ? ಯಡಿಯೂರಪ್ಪನವರು ಇರೋ ತನಕ, ವಿಜೇಂದ್ರ ಇರೋ ತನಕ ವಿಜೇಂದ್ರನವರನ್ನ ಪದಚ್ಯುತಗೊಳಿಸಿ ಸಾಧ್ಯ ಇದೆಯಾ? ಇಲ್ಲ. ಆದರೆ ಒಂದಿದೆ, ಏನು? ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಯಾವುದಾದ್ರೂ ಒಂದು ಕಾರಣದಿಂದಾಗಿ ಯಡಿಯೂರಪ್ಪನವರನ್ನು ಸಮಾಧಾನಗೊಳಿಸಬೇಕು. ಹೇಗೆ ಸಮಾಧಾನಗೊಳಿಸಬೇಕು? ನಾನು ಹೇಳಿದೆ, ರಾಘವೇಂದ್ರ ಅವರಿಗೆ ಅಲ್ಲಿ ಸಚಿವ ಸ್ಥಾನವನ್ನು ಕೊಡುವುದು, ಇಲ್ಲಿ ವಿಜೇಂದ್ರ ಅವರನ್ನು ಕೂಡ ಸಮಾಧಾನಪಡಿಸೋದು. ಜೊತೆಗೆ ಈ ಹಳೆ BJPಗರೆಲ್ಲ ಇದಾರಲ್ಲ, ಪಾಪ ಈಶ್ವರಪ್ಪ ಏನು ತಪ್ಪು ಮಾಡಿದ್ದಾರೆ ಪಾಪ ಅಲ್ವೇ? ಈಗ ಇದೇ ಜಗದೀಶ್ ಶೆಟ್ಟರು ಪಕ್ಷದಿಂದ ಹೊರಗೋಗಿ ಕಾಂಗ್ರೆಸ್ನಿಂದ ನಿಂತು ಸೋತೋದ್ರು ಅಲ್ವಾ? ಆಮೇಲೆ ಅವರನ್ನು MLC ಮಾಡಿದರು, ಆಮೇಲೆ ಅವರು BJPಗೆ ಹೋದರು, ಆಮೇಲೆ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಕೊಟ್ಟರು. ಈಗ ಮಂತ್ರಿ ರೇಸಲ್ಲಿದ್ದಾರೆ. ಈಶ್ವರಪ್ಪ ಕೇಳಿದ್ದಾದ್ರು ಏನು? ನನಗೆ ಬೇಡಪ್ಪ ಶಿವಮೊಗ್ಗ ನಗರದಿಂದ, ನನ್ನ ಮಗನ ಕೊಡಲಿಲ್ಲ.
ಅದಾದ ನಂತರ ಅಲ್ಲಿ ಹಾವೇರಿ ಚುನಾವಣೆ ಆದಾಗ ನನ್ನ ಮಗನಿಗೆ ಅಲ್ಲಾದರೂ ಕೊಡಿ, ಅಲ್ಲೂ ಕೊಡಲಿಲ್ಲ. ಅಲ್ಲಿ ಬೊಮ್ಮಾಯಿಯವರ ಮಗನಿಗೆ ಕೊಟ್ಟರು. ನಿಜವಾಗಲೂ ಒಬ್ಬ ಈಶ್ವರಪ್ಪನವರಿಗೆ ಮಾಡಿದ ಅನ್ಯಾಯ ಅಲ್ವಾ? ಒಂದು ಈಶ್ವರಪ್ಪನವರನ್ನು ಒಳಗೆ ಕರ್ಕೊಳ್ಳೋದು, ಆಮೇಲೆ ಯಾರೆಲ್ಲ ಪಕ್ಷ ಬಿಟ್ಟು ಹೋಗಿದ್ದಾರೆ, ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಸ್ವಲ್ಪ ಕೋಪಿಸ್ಕೊಂಡಿದ್ದಾರೆ, ಅವರನ್ನು ಸಮಾಧಾನ ಪಡಿಸೋದು, ಇದೆಲ್ಲ ಮಾಡಿದರೆ ಮಾತ್ರ ಈ ಕಾಂಬಿನೇಷನ್ ವರ್ಕ್ ಆಗಬಹುದು. ಅದರ್ವೈಸ್ ಇಲ್ಲ.